ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಟೆನ್ಷನ್. ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ದಚ್ಚುಗೆ ಈಗ ಡವ ಶುರುವಾಗಿದೆ. ಏನ್ ಹೇಳ್ಬಹುದು, ಎಲ್ಲ ಆಗಿದ್ದೆಲ್ಲ ಹೇಳ್ಬಿಡ್ತಾರ ಅನ್ನುವಂತ ಭಯ, ಈಗ ಆತಂಕ ಶುರುವಾಗಿದೆ. ಅರ್ಜಿ ವಿಚಾರಣೆಗೆ ಅಂತ ಅಸ್ತು ಅಂದಿರುವಂತಹ ಕೋರ್ಟ್, ಹೀಗಾಗಿ ಪ್ರದೋಷ್ ಹಾಗೂ ಇನ್ನಿಬ್ಬರು ಮಾಫಿ ಸಾಕ್ಷಿಗಳ ವಿಚಾರಣೆ ಬಗ್ಗೆ ಈಗ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗಿದೆ. ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಅಂತ ಅರ್ಜಿ ಹಾಕೊಂಡಿದ್ದಾರೆ. ಏನಾದ್ರೂ ಕೋರ್ಟ್ ಅಸ್ತು ಅಂದ್ಬಿಟ್ರೆ ಅನ್ನುವಂತ ಆತಂಕ. ದರ್ಶನ್ಗೆ ಕಂಟಕವಂತೂ ಫಿಕ್ಸ್ ಆಗ್ಬಿಡುತ್ತೆ. ಓಕೆ ಅಂದ್ರೆ ಕೋರ್ಟ್. ಜಯನಗರ ಟು ಜೈಲ್ವರೆಗೂ ದೋಸ್ತಿ ಇತ್ತು, ಆದ್ರೀಗ ದುಶ್ಮನಿ. ಕೆಲವೇ ಕ್ಷಣಗಳಲ್ಲಿ ಮಾಫಿ ಸಾಕ್ಷಿ ವಿಚಾರಣೆ ಆಗುತ್ತೆ. ಅರ್ಜಿ ವಿಚಾರಣೆಯನ್ನ ಆರಂಭ ಮಾಡಲಾಗುತ್ತೆ. ಇಂದು ಮತ್ತೆ ವಾದ ಮಂಡಿಸೋದಕ್ಕೆ ಮನವಿ ಮಾಡಿರುವ ದರ್ಶನ್ ಪರ ವಕೀಲ ಹಸ್ಮತ್ ಪಾಷಾ ವಾದ ಮಂಡನೆ ಮಾಡಲಿದ್ದಾರೆ. ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರೇ ಇದ್ದಾರೆ, ಅವರು ವಾದವನ್ನ ಮಂಡಿಸ್ತಾರೆ. ಹೀಗಾಗಿ ದರ್ಶನ್ಗೆ ಈಗ ಆತಂಕ ಹೆಚ್ಚಾಗಿದೆ. ಇವತ್ತೇನಾದ್ರೂ ಕೋರ್ಟ್ ಅನುಮತಿ ಕೊಟ್ಟಿದ್ದೇ ಆದ್ರೆ ಮಾಫಿ ಸಾಕ್ಷಿ ಆಗೋದಕ್ಕೆ ಪ್ರದೋಷ್ ಒಪ್ಕೊಂಡಿದ್ದಾನೆ. ದರ್ಶನ್ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದಂತ ಪ್ರದೋಷ್ ಜಯನಗರ ಟು ಜೈಲ್ವರೆಗೂ ಕೂಡ ಸ್ನೇಹಿತರಾಗಿದ್ರು. ಆದ್ರೀಗ ಆ ಫ್ರೆಂಡೇ ವಿಲನ್ ಆಗುವಂತ ಸಂದರ್ಭ. ಹಾಗಾಗಿ ದುಶ್ಮನಿ, ಅದರ ಬೆನ್ನಲ್ಲೇ ಈಗ ದರ್ಶನ್ಗೆ ಆತಂಕ ಶುರುವಾಗಿದೆ. ಈ ಪ್ರದೋಷ್ ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಏನ್ ಅರ್ಜಿ ಹಾಕೊಂಡಿದ್ನಲ್ಲ, ಆ ಅರ್ಜಿಯ ವಿಚಾರಣೆ ಶುರುವಾಗಿತ್ತು ಮೊನ್ನೆ ಅಷ್ಟೇ. ಆದ್ರೀಗ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಾದ ಮಂಡಿಸ್ಬೇಕು ಅಂತೇಳಿ ದರ್ಶನ್ ಪರ ವಕೀಲ ಹಸ್ಮತ್ ಪಾಷಾ ಕೇಳ್ಕೊಂಡಿದ್ರು. ಇವತ್ತು ಮತ್ತೆ ಆ ವಿಚಾರಣೆ ಶುರುವಾಗುತ್ತೆ. ಹಾಗಾದ್ರೆ ದರ್ಶನ್ ಪರ ವಕೀಲ ಹಸ್ಮತ್ ಪಾಷಾ ಏನ್ ಹೇಳ್ಬೋದು ಅನ್ನೋ ಪ್ರಶ್ನೆ ಇದೆ. ಅಂದ್ರೆ ಯಾವ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಅವರು ವಾದ ಮಂಡಿಸಬಹುದು ಅಂತ. ಮತ್ತೊಂದ್ ಕಡೆ ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಪಾಯಿಂಟ್ಸ್ ಏನ್ ರೆಡಿ ಮಾಡ್ಕೊಂಡಿರಬಹುದು ಅನ್ನುವಂತ ಪ್ರಶ್ನೆ. ಒಟ್ನಲ್ಲಿ ಇರುವಂತ ಕುತೂಹಲ ಅಥವಾ ಭಯ, ಟೆನ್ಷನ್ ದರ್ಶನ್ಗೆ ಏನಪ್ಪಾ ಅಂದ್ರೆ ಪ್ರದೋಷ್ ನನ್ನ ಮಾಫಿ ಸಾಕ್ಷಿ ಆಗೋದಕ್ಕೆ ಪರಿಗಣಿಸ್ಬಿಟ್ರೆ, ಕೋರ್ಟು ಅನುಮತಿ ಕೊಟ್ಬಿಟ್ರೆ ಮುಂದೇರು ಅಂತ. ಯಾಕೆಂದ್ರೆ ಅವತ್ತಿನ ದಿನ ಏನ್ ನಡೆದಿತ್ತು ಅನ್ನೋದು ಅವ್ರ ಟೀಮ್ ನಲ್ಲಿ ಇರೋರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೂಡ ಸುಳ್ಳ ಸತ್ಯಾನ, ಅದ್ರ ಬಗ್ಗೆನೇ ಈಗ ಟ್ರಯಲ್ ನಡೀತಾ ಇರೋದು. ಅದರ ಮಧ್ಯದಲ್ಲೇನೆ, ಅದರ ನಡುವೆನೆ ಈಗ ಪ್ರದೋಷ್, ಆ 17 ಜನರ ಗುಂಪಲ್ಲಿದ್ದಂತ ಪ್ರದೋಷ್ 14ನೇ ಆರೋಪಿ ಆಗಿರುವಂತವನು ತಾನಾಗೆ ಈಗ ನಾನು ಮಾಫಿ ಸಾಕ್ಷಿಗೆ ರೆಡಿ ಅಂತ ಹೇಳಿರೋದ್ರಿಂದ ಆತಂಕ ಹೆಚ್ಚಾಗಿದೆ. ಅವತ್ತಿನ ದಿನ ಏನೇನಾಯ್ತು, ಪಟ್ಟಣಗೆರೆ ಶೆಡ್ನಲ್ಲಿರ್ಬೋದು, ತದನಂತರದಲ್ಲಿ ಶವ ಸಾಗಿಸಿದ್ದು, ಸಾಕ್ಷ್ಯ ನಾಶ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನ್ ಹೇಳ್ಬೋದು ಪ್ರದೋಷ್ ಅಂತ ಈಗಾಗಲೇ ಕೆಲ ಅಂಶಗಳನ್ನ ಆತ ಹೇಳಿದ್ದಾನೆ ಕೂಡ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಈಗಾಗಲೇ ದರ್ಶನ್ಗೆ ಸಾಕಷ್ಟು ಟೆನ್ಷನ್ ಹೆಚ್ಚಾಗಿದೆ. ಕಾರಣ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿ ಹಾಕೊಂಡಿದ್ದಾಗಿಂದನೂ ಟೆನ್ಷನ್ ಇದ್ದೇ ಇದೆ. ಇವತ್ತು ಏನಾಗಬಹುದು ಅನ್ನುವಂಥದ್ದು ಕೂಡ ಮತ್ತೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಎಷ್ಟೊತ್ತಿಗೆ ಅರ್ಜಿ ವಿಚಾರಣೆ ಶುರುವಾಗುತ್ತೆ, ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಸೌಖ್ಯ. ಈಗಾಗ್ಲೇ 12:30ಕ್ಕೆ ಈ ಒಂದು ಏನು ಪ್ರದೋಷ ಅರ್ಜಿ ವಿಚಾರಣೆ ಏನ್ ಹಾಕಿದ್ರು, ನಾನು ಅಪ್ರೂವಲ್ ಲೆಟರ್ ಕೂಡ ಹಾಕಿದ್ರು, ಅಂದ್ರೆ ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತ ಹೇಳಿ. ಆ ಒಂದು ವಿಚಾರಣೆ ಈಗ 12:30ಕ್ಕೆ ಈಗಾಗ್ಲೇ ಮಧ್ಯಾಹ್ನ ಮುಂದೂಡಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳು ಕೂಡ ಇರುವಂತದ್ದು. ಅಂದ್ರೆ ಆತ ಏನು ಉಲ್ಲೇಖ ಮಾಡಿರುವಂತ ಕೆಲವಾದಂತ ಪ್ರಮುಖವಾದಂತ ಅಂಶಗಳೇನಿದೆ ಅದೆಲ್ಲವೂ ಕೂಡ ಆತನಿಗೂ ಕೂಡ ಎಲ್ಲೋ ಒಂದ್ ಕಡೆ ಮಾಫಿ ಸಾಕ್ಷಿಗೆ ಆ ಕೋರ್ಟ್ ಕೂಡ ಅನುಮತಿ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನು ಕೂಡ ಕಾನೂನು ತಜ್ಞರು ಕೂಡ ಹೇಳ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಈಗಾಗ್ಲೇ ನಿನ್ನೆ ಕೂಡ ಕೋರ್ಟ್ ಹಿಯರಿಂಗ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಬೇರೆ ಆರೋಪಿಗಳೇನಿದ್ದಾರೆ ಇದಕ್ಕೆ ಯಾರು ಕೂಡ ಅಬ್ಜೆಕ್ಷನ್ ಹಾಕ್ಬಾರ್ದು, ಅಂದ್ರೆ ಆಕ್ಷೇಪಣೆಯನ್ನ ಸಲ್ಲಿಸಬಾರ್ದು ಈ ಒಂದು ಅರ್ಜಿಗೆ ಅಂತಾನು ಕೂಡ ಈಗಾಗ್ಲೇ ಕೋರ್ಟ್ ಕೂಡ ಹೇಳಿತ್ತು. ಆ ಒಂದು ನಿಟ್ಟಿನಲ್ಲಿ ಸೊ ಹೀಗಾಗಿ ಬೇರೆ ಯಾರೇ ಆರೋಪಿಗಳಾಗಿರ್ಬೋದು ಅವರು
ಈ ಒಂದು ಮಾಫಿ ಸಾಕ್ಷಿಗೆ ಯಾರು ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಆಗೋದಿಲ್ಲ ಈಗ, ಯಾಕಂದ್ರೆ ಕೋರ್ಟ್ ಕೂಡ ಅದಕ್ಕೆ ನಿರ್ದೇಶನವನ್ನು ಕೂಡ ಈಗಾಗಲೇ ನಿನ್ನೆ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಇವತ್ತು ಬಹುತೇಕವಾಗಿ ಪ್ರದೋಷನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡ್ಬೇಕಾ ಅಥವಾ ಬೇಡವಾ ಅನ್ನೋದು ಕೋರ್ಟ್ ಕೂಡ ಹೇಳುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮೇಲ್ಕೋರ್ಟ್ ಹೋಗೋದಾದ್ರೆ ಈ ರೀತಿಯಾದಂತ ಕೇಸ್ಗಳಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಬಹುತೇಕವಾಗಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಇನ್ನು ಗೊತ್ತಿಟ್ಟಿರುವಂತ ಕೆಲವೊಂದು ವಿಚಾರಗಳು ಕೂಡ ಇರ್ಬೋದು. ಆ ಎಲ್ಲಾ ವಿಚಾರಗಳು ಕೂಡ ಅದೇ ಗ್ಯಾಂಗ್ ನಲ್ಲಿ ಇದ್ದಂತ ಆರೋಪಿಗಳ ಏನೋ ಕಣ್ಣೆದ್ರು ನೋಡಿರ್ತಾರೆ, ಅವರು ಕೂಡ ಕೆಲವೊಂದ್ರಲ್ಲಿ ಭಾಗಿಯಾಗಿರ್ತಾರೆ. ಸೊ ಹಾಗಾಗಿ ಅದು ಕೂಡ ಕೇಸಿಗೆ ಒಂದ್ ರೀತಿಯಾದಂತ ಲೀಡ್ ಸಿಕ್ತಂಗಾಗತ್ತೆ, ಬೇಗ ಟ್ರಯಲ್ ಕೂಡ ಆಗತ್ತೆ. ಈ ಒಂದು ನಿಟ್ಟಿನಲ್ಲೂ ಕೂಡ ಕೋರ್ಟ್ ಆ ನ್ಯಾಯಾಧೀಶ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವರು ಯಾವ ರೀತಿಯಾಗಿ ಕೊಡ್ತಾರೆ ಅಥವಾ ಕೊಡಲ್ಲ ಅನ್ನೋದ್ರ ಬಗ್ಗೆ. ಕೆಲವೇ ಕ್ಷಣಗಳಲ್ಲೂ ಕೂಡ ತೀರ್ಪು ಹೊರ ಬೀಳುತ್ತೆ. ಅದಾದ ನಂತರದಲ್ಲೂ ಕೂಡ ಅಂದ್ರೆ ಇವರೆಲ್ಲರಿಗೂ ಕೂಡ ಬೇರೆ ಉಳಿದಂತ ಆರೋಪಿಗಳೆಂದರೆ ಅವರೆಲ್ಲರಿಗೂ ಕೂಡ ಟೆನ್ಷನ್ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇರೆ ಈಗಾಗಲೇ ಮುಂದೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಕೋರ್ಟ್ ಯಾವ ರೀತಿಯಾಗಿ ನೋಡತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.